ಈ ಮೂವಿಯಲ್ಲಿ 4 ಉಪೇಂದ್ರ ಅವರಿದ್ದಾರೆ. ಈ ಮೂವಿ ಬಂದ್ಬಿಟ್ಟು ಉಪೇಂದ್ರ ಸರ್ ಅವರ ಬಯೋಗ್ರಫಿ. ಆಮೇಲೆ ಈ ಮೂವಿ ಬಂದ್ಬಿಟ್ಟು ಎನ್ಲೈಟನ್ಮೆಂಟ್ ಹೇಗೆ ಆಗೋದು ಅನ್ನೋದಕ್ಕೆ ಗೈಡು. UI ಮೂವಿ ಬಂದ್ಬಿಟ್ಟು ಬನ್ನಿ ನೋಡೋಣ ಈ ಮೂವಿಯಲ್ಲಿ ಯಾಕೆ 4 ಉಪೇಂದ್ರ ಅವರಿದ್ದಾರೆ ಅಂತ. ಆಮೇಲೆ ಬರೀ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಆಫ್ ದ ಮೂವಿ ಆಮೇಲೆ ಎಂಡಿಂಗ್ ಆಫ್ ದ ಮೂವಿ ಮಾತ್ರ ಡಿಕೋಡ್ ಮಾಡ್ತಾ ಇರೋದು. ಏನಕ್ಕಂದ್ರೆ ಫುಲ್ ಮೂವಿ ಒಳಗಡೆ ಹೋದ್ರೆ ಈಚ್ ಸೀನಲ್ಲೂ ಜಾಸ್ತಿ ಲೇಯರ್ಸ್ ಇದೆ. ಆಮೇಲೆ ಡಿಫ್ರೆಂಟ್ ಲೇಯರಲ್ಲಿ ಡಿಫ್ರೆಂಟ್ ಅರ್ಥ ಇದೆ. ಒಂದು ವಿಡಿಯೋ ಅಲ್ಲಿ ಎಲ್ಲಾ ಸೀನ್ಸ್ ಅನ್ನು ಡಿಕೋಡ್ ಮಾಡೋಕ್ಕಾಗಲ್ಲ. ಇದು ಮೂವಿ ಓವರ್ ವ್ಯೂ. ಆಮೇಲೆ UI ಮೂವಿ ಯಾಕೆ ಮಾಡಿರೋದು, ಉಪೇಂದ್ರ ಸರ್ ಅವ್ರದ್ದು ಇಂಟೆನ್ಷನ್ ಏನು, ಉಪೇಂದ್ರ ಸರ್ ಅವರ ಆಸೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ 3 ಪಾಯಿಂಟ್ ಅನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಫುಲ್ ವಿಡಿಯೋ ನೋಡಿ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು 4 ಉಪೇಂದ್ರ ಅವ್ರು ಯಾಕಿದ್ದಾರೆ ಅಂತ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇದು ಬಯೋಗ್ರಫಿ ಅಂತ ಯಾಕೆ ಕನ್ಸಿಡರ್ ಮಾಡಬೇಕು ಉಪೇಂದ್ರ ಸರ್ ಅವ್ರದಂತ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಇದು ಎನ್ಲೈಟನ್ಮೆಂಟ್ ಆಗಕ್ಕೆ ಯಾಕೆ ಇದು ಗೈಡು ಅಂತ ತಿಳಿಯಕ್ಕೆ. ಫಸ್ಟ್ ಪಾಯಿಂಟ್ ನೋಡೋಣ, ಯಾಕೆ 4 ಉಪೇಂದ್ರ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಟೈಮ್ ಲೈನ್ ಹಾಕೊಳ್ಳೋಣ. ಉಪೇಂದ್ರ 1, ಉಪೇಂದ್ರ 2 ಅಂತ, ಆಮೇಲೆ ಉಪೇಂದ್ರ 3, ಆಮೇಲೆ ಲಾಸ್ಟ್ ಅಲ್ಲಿ ಉಪೇಂದ್ರ 4 ಅಂತ. ಬನ್ನಿ ಇವಾಗ ನೋಡೋಣ ಈ 4 ಉಪೇಂದ್ರ ಅವರು ಯಾರ್ಯಾರು, ಆಮೇಲೆ ಅವ್ರದ್ದು ರೋಲ್ ಏನು ಈ ಮೂವಿಯಲ್ಲಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಉಪೇಂದ್ರ 1, ಉಪೇಂದ್ರ 2 ಆಮೇಲೆ ಉಪೇಂದ್ರ 3 ನಡುವೆ ನಡೆದಿರೋ ಡಿಸ್ಕಷನ್ನು ಆಗ್ಲಿ, ವಾರ್ ಆಗ್ಲಿ, ಇಮ್ಯಾಜಿನೇಷನ್ ಆಗ್ಲಿ, ಇಲ್ಲ ಮಾತುಕತೆಗಳಾಗ್ಲಿ, ಅದೇ ಉಪೇಂದ್ರ ಅವ್ರದ UI. ಉಪೇಂದ್ರ 3 ಅವ್ರು ಬಂದ್ಬಿಟ್ಟು ಯಾರಂದ್ರೆ ಮೂವಿಯಲ್ಲಿ ಲಾಸ್ಟ್ ಎಂಡ್ ಸೀನ್ ಅಲ್ಲಿ ಡೈರೆಕ್ಟರ್ ಆಗಿ ಕೂತ್ಕೊಂಡಿರ್ತಾರಲ್ಲ ಅವ್ರ ಮೈಂಡ್ ಅಲ್ಲಿ ನಡೆದಿರೋ UI ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಎನ್ಲೈಟನ್ಮೆಂಟ್ ಆಗಿದ್ದು. ಅಂದ್ರೆ UI ಅಂದ್ರೆ ಏನು, UI ಯಾಕೆ ನೋಡ್ಬಾರ್ದು, UI ಇಂದ ಯಾಕೆ ಹೋಗ್ಬಾರ್ದು ಅಂತ ಪಾಸ್ಟ್ ಉಪೇಂದ್ರ ಅವ್ರಿಗೆ ರಿಯಲೈಸ್ ಆಗಿರೋದು. ಅವರು ಉಪೇಂದ್ರ 3. ಎನ್ಲೈಟನ್ಮೆಂಟ್ ಅಂದ್ರೆ ಜ್ಞಾನೋದಯ, ರಿಯಲೈಸೇಷನ್ ಅಂತ. ಆ ಥರ್ಡ್ ಪಾಯಿಂಟ್ ಇದೆಯಲ್ಲ ಉಪೇಂದ್ರ 3 ಹತ್ರ, ಅವ್ರಿಗೆ ಎನ್ಲೈಟನ್ಮೆಂಟ್ ಆಗಿರೋ ಪಾಯಿಂಟ್ ಅದು, ಅಂದ್ರೆ ಜ್ಞಾನೋದಯ ಆಗಿರೋದು ಅವ್ರಿಗೆ UI ಎಲ್ಲ ನೋಡಿ. ಈ U1 U2 ಅಂದ್ರೆ ಉಪೇಂದ್ರ 1 ಉಪೇಂದ್ರ 2 ಅವರು ಪಾಸ್ಟ್ ಉಪೇಂದ್ರ, ಅಂದ್ರೆ ಓಮು, ತರ್ಲೆ ನನ್ ಮಗ, ನಾನು, ಉಪೇಂದ್ರ ಸೂಪರು, ಬುದ್ಧಿವಂತ, ಆ ಉಪೇಂದ್ರ ಅವರು. ನಾವು ಥಾಟ್ಸ್ ಇಂದ ಹೋಗ್ಬಾರ್ದು ಅಂತ ಯಾವಾಗ ರಿಯಲೈಸ್ ಆಗುತ್ತೋ ಅವ್ರಿಗೆ ಎನ್ಲೈಟನ್ಮೆಂಟ್ ಆಗುತ್ತೆ. ಅದೇ ಥರ್ಡ್ ಉಪೇಂದ್ರ ಅವರು, ಜ್ಞಾನೋದಯ ಎನ್ಲೈಟನ್ಮೆಂಟ್ ಆಗಿರೋ ಉಪೇಂದ್ರ ಅವರು. ಫೋರ್ತ್ ಉಪೇಂದ್ರ ಯಾರಂದ್ರೆ ಪ್ರೆಸೆಂಟ್ ಉಪೇಂದ್ರ, 2025 ಉಪೇಂದ್ರ ಅವರವರು. ಥರ್ಡ್ ಉಪೇಂದ್ರ ಅವ್ರಿಗೆ ಎನ್ಲೈಟನ್ಮೆಂಟ್ ಆಗುತ್ತಲ್ಲ, ಆ ಉಪೇಂದ್ರ ಇಂದ ಹಿಡಿದು ಈ ಪ್ರೆಸೆಂಟ್ ಉಪೇಂದ್ರ ಅವ್ರಿಗೂ ಅವ್ರು ಇವಾಲ್ವ್ ಆಗಿದ್ದಾರೆ. ಯಾವ ಥರ, ಯಾವುದು ಥಾಟ್ಸು, ಯಾವ್ದ್ರಿಂದ ಹೋಗ್ಬಾರ್ದು, ಇದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ, ಇದರಿಂದ ಹೋಗ್ಬಾರ್ದು ಅಂತ ಇವಾಲ್ವ್ ಆಗಿದ್ದಾರೆ ಅವರು. ಇದು ಫುಲ್ಲು ಇದೆಯಲ್ಲ, ಈ ಥರ್ಡ್ ಉಪೇಂದ್ರ, 1 ಉಪೇಂದ್ರ, 2 ಉಪೇಂದ್ರ ಅವ್ರ ನಡುವೆ ನಡೆದಿರೋ UI, ಎನ್ಲೈಟನ್ಮೆಂಟು, ಅವ್ರಿಗಾಗಿರೋ ಎವಲ್ಯೂಷನ್ನು, ಅವ್ರಿಗಾಗಿರೋ ಜ್ಞಾನೋದಯ, ಅದು ಫುಲ್ಲೇ UI ಮೂವಿ. ಅದೇ ಉಪೇಂದ್ರ, ಪ್ರೆಸೆಂಟ್ ಉಪೇಂದ್ರ ಅವರ ಬಯೋಗ್ರಫಿ. ಇದನ್ನ ನಮಗೆ ಮೂವಿ ಮಾಡಿ ತೋರಿಸಿದ್ದಾರೆ, ಯಾವ ಥರ ನೀವೂ ಎನ್ಲೈಟನ್ಮೆಂಟ್ ಆಗ್ಬೋದು ಅಂತ. ಅದೇ UI ಮೂವಿಯ ಸಾರಾಂಶ. ಸ್ಟಾರ್ಟಿಂಗ್ ಆಫ್ ದ ಮೂವಿಯಲ್ಲಿ ನೀವು ಇಂಟೆಲಿಜೆಂಟ್ ಅಂದ್ರೆ ಬುದ್ಧಿವಂತರಾಗಿದ್ರೆ ಎದ್ದೋಗ್ರಿ ಅಂತಾರೆ. ಅದು ಯಾಕಂದ್ರೆ ನಿಮಗೆ ಎನ್ಲೈಟನ್ಮೆಂಟ್ ಅಂದ್ರೆ ಜ್ಞಾನೋದಯ ಆಗಿದ್ರೆ ಎದ್ದೋಗಿ ಅಂತ. UI ಮೂವಿ ಅವಶ್ಯಕತೆ ಇಲ್ಲ ನಿಮ್ಗೆ ಅಂತ. ಇವಾಗ ಸೆಕೆಂಡ್ ಮೆಸೇಜ್ ಅನ್ನ ಡಿಕೋಡ್ ಮಾಡೋಣ. ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತಾರೆ, ದಡ್ಡರಾಗಿದ್ದರೆ ಫುಲ್ ಮೂವಿ ನೋಡಿ ಅಂತ. ಹಾಗಂದ್ರೆ ನೀವು ಅಕ್ಸೆಪ್ಟ್ ಮಾಡಬೇಕು ನಿಮ್ಗೇನು ಗೊತ್ತಿಲ್ಲ ಅಂತ. ರಿಯಲ್ ಆಗಿ ನಿಮ್ ಜೆನ್ಯೂನ್ ಆಗಿ ನೀವ್ ಹೇಳ್ಬೇಕು ನಿಮ್ಮಷ್ಟಕ್ಕೆ ನೀವೇ, ನನ್ಗೆ ಗೊತ್ತಿಲ್ಲ, ನಾನು ಕಲ್ತ್ಕೊಳ್ಳೋಣ, ಈ ಮೂವಿ ನೋಡ್ಬಿಟ್ಟು ಏನನ್ನ ಕಲಿಯೋಣ ಅಂತ. ರಿಯಲ್ ಆಗಿ ನೀವು ಯಾವಾಗ ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂತೀರೋ, ನಿಮ್ಗೆ ಯಾವಾಗ ಕಲಿಯೋ ಆಸಕ್ತಿ ಇರುತ್ತೋ ಆವಾಗೆ ಕುತ್ಕೊಳ್ಳಿ ಅಂತ. ಅದನ್ನೇ ಹೇಳೋದು ಉಪೇಯವರು. ದಡ್ಡರಾಗಿದ್ರೆ ಕುತ್ಕೊಳ್ಳಿ, ನೀವು ಅಕ್ಸೆಪ್ಟೆನ್ಸ್ ನೇಚರ್, ನೀವು ದಡ್ಡರಂತ ನಿಮ್ಗೆ ಜ್ಞಾನೋದಯ ಆಗಿದ್ರೆ ಕುತ್ಕೊಂಡು ನೋಡಿ, ಇದು ಅರ್ಥ ಆಗುತ್ತೆ ಅಂತ. ಇವಾಗ ಥರ್ಡ್ ಸೀನ್ಗೆ ಬರೋಣ. ನಿಜವಾದ ಬುದ್ಧಿವಂತರು ದಡ್ಡರ ತರ ಇರ್ತಾರೆ, ಆದ್ರೆ ದಡ್ಡರು ತಾವು ಬುದ್ಧಿವಂತರು ಅಂತ ಎಗರಾಡ್ತಾ ಇರ್ತಾರೆ. ಅಂದ್ರೆ ನೀವು ಬುದ್ಧಿವಂತರಾಗಿದ್ರು ದಡ್ಡರ ತರ ಇರ್ತೀರಾ, ಒಂಥರ ಈ ನಾಲೆಜ್ ಕೊಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ನಿಮ್ ಕೆಪಾಸಿಟಿ ಇರುತ್ತೆ ಬುದ್ಧಿವಂತರಿಗೆ ಅಕ್ಸೆಪ್ಟ್ ಮಾಡಕ್ಕೆ, ಅಂಡರ್ಸ್ಟ್ಯಾಂಡ್ ಆಗಕ್ಕೆ, ಆದ್ರೆ ನೀವು ಚಾನ್ಸೇ ಕೊಡಲ್ಲ. ನೀವು ಗ್ರೇಟ್ ಅನ್ಕೊಂಡು ದಡ್ಡರಾಗೋತೀರಾ.
ನೀವು ಅಕ್ಸೆಪ್ಟ್ ಮಾಡಿಲ್ಲ, ನಿಮ್ಗೆ ನೀವು ಏನು ಗೊತ್ತಿಲ್ಲ ಅಂತ ನೀವು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಫೇಕ್ ಪೀಪಲ್ ಆಗಿ ಇರ್ತೀರಾ. ಅಂದ್ರೆ ಆಕ್ಟಿಂಗ್ ಮಾಡ್ಕೊಂಡು ನಿಮ್ಗೆ ನೀವು ಗ್ರೇಟ್ ಅನ್ಕೊಂಡಿರ್ತೀರಾ ಅಂತ. ಅದನ್ನೇ ಉಪ್ಪಿ ಸರ್ ಅವರು ಥರ್ಡ್ ಸೀನ್ ಅಲ್ಲಿ ಹೇಳ್ತಾ ಇರೋದು. ಆದ್ರೆ ಸ್ವಲ್ಪ ಜನ ದಡ್ಡರಾಗಿದ್ರು ಬುದ್ಧಿವಂತರ ತರ ಆಕ್ಟಿಂಗ್ ಮಾಡ್ತಾ ಇರ್ತಾರೆ. ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೂ ಎಲ್ಲಾ ಗೊತ್ತು, ಇದೆಲ್ಲ ಏನ್ ಬೇಕಾಗಿಲ್ಲ ಅಂತ ಆಕ್ಟ್ ಮಾಡ್ತಾ ಇರ್ತಾರಲ್ಲ, ಅವರು ನಿಜವಾದ ದಡ್ರು ಅಂತ. ಇವಾಗ ಎಂಡಿಂಗ್ ಆಫ್ ದ ಮೂವಿ ಡಿಕೋಡ್ ಮಾಡೋಣ ಬನ್ನಿ. ಎಂಡಿಂಗ್ ಆಫ್ ದ ಮೂವಿನ 2 ಲೇಯರ್ಸ್ ಅಲ್ಲಿ ಡಿಕೋಡ್ ಮಾಡೋಣ. ಒಂದು ಬಂದ್ಬಿಟ್ಟು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಡಿಕೋಡ್ ಮಾಡೋಣ, ಇನ್ನೊಂದು ಬಂದ್ಬಿಟ್ಟು ರಿಯಲ್ ಲೈಫ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು ಡಿಕೋಡ್ ಮಾಡೋಣ. ಫಸ್ಟ್ ಬನ್ನಿ ರಿಯಲ್ ಲೈಫ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಡಿಕೋಡ್ ಮಾಡೋಣ. UI ಅಂದ್ರೆ ನಮ್ಮೊಳಗಡೆ ಇರೋ ಯೋಚನೆಗಳಂತ. ನಾವು ಈ ಲೈಫ್ ಅಲ್ಲಿ ಏನಾದ್ರೂ ಅಚೀವ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಫಸ್ಟ್ ಕಾರಣನೇ ನಾವು. ಒಂದು ಗೋಲ್ ಅಂತ ಸೆಟ್ ಮಾಡಿದಾದ್ಮೇಲೆ ಲೈಫ್ ಅಲ್ಲಿ ಅನ್ಸ್ಟಾಪಬಲ್ ಫೋರ್ಸ್ ತರ ಹೋಗ್ತಾ ಇರ್ಬೇಕು. UI ಅಂದ್ರೆ ಬೇಡದೇ ಇರೋ ಯೋಚನೆಗಳು. ಅಂದ್ರೆ ನಮ್ಮಿಂದ ಅದಾಗುತ್ತಾ, ಇವತ್ ಬೇಡ, ಯಾರಾದ್ರೂ ಮಾಡ್ಕಂತಾರ ಬಿಡು, ನಮ್ಗೆ ಯಾಕೆ ಇದೆಲ್ಲ, ನಮ್ ಕೈಯಿಂದ ಆಗಲ್ಲ ಬಿಡು, ಅಯ್ಯೋ ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಬಿಡು ಅನ್ನೋ ಯೋಚನೆಗಳು ಅಂತ. ಅದೇ ಉಪೇಂದ್ರ ಸರ್ ಅವರು ಹೇಳ್ತಾ ಇರೋದು ಈ ಮೂವಿಯಲ್ಲಿ. UI ಅಂದ್ರೆ ಈ ತರ ಯೋಚನೆಗಳು, ಬೇಡದೇ ಇರೋ ಯೋಚನೆಗಳು, ಅದ್ರಿಂದ ಹೋಗ್ಬೇಡಿ ಅಂತ ಹೇಳ್ತಾ ಇರೋದವ್ರು. ಸ್ಟಾರ್ಟಿಂಗ್ ಅಲ್ಲೇ ಈ UI ಅನ್ನೋ ಬೇಡದೇ ಇರೋ ಯೋಚನೆಗಳ ಮೂವಿಗಳ ಹಿಂದೆ ಹೋಗ್ಬೇಡಿ, ಎದ್ದೋಗಿ ಮೂವಿ ನೋಡ್ಬೇಡಿ, UI ಎದ್ದೋಗಿ ಅಂತ. ನಿಮ್ ಫೋಕಸ್ UI ಮೇಲೆ ಇರಬಾರ್ದು, ನಿಮ್ ಫೋಕಸ್ ಗೋಲ್ ಅಂಡ್ ಹ್ಯಾಪಿನೆಸ್ ಮೇಲೆ ಇರಬೇಕು ರಿಯಲ್ ಲೈಫ್ ಅಲ್ಲಿ ಅಂತ ಈ ಮೂವಿದು ಲೈಫ್ ಓರಿಯೆಂಟೆಡ್ UI ಮೂವಿ ಮೀನಿಂಗ್ ಇದು. ನೆಕ್ಸ್ಟ್ ಬನ್ನಿ ನೋಡೋಣ ಸ್ಪಿರಿಚುವಲ್ ಓರಿಯೆಂಟೆಡ್ UI ಮೂವಿಂಗ್ ಎಂಡಿಂಗ್ ಅಂದ್ರೆ ಏನು ಅಂತ. ಇಲ್ಲಿ UI ಅಂದ್ರೆ ಥಾಟ್ಸ್ ಅಂತ. ಕೆಟ್ಟ ಥಾಟ್ಸ್ ಆಗಿರ್ಬೋದು, ಒಳ್ಳೆ ಥಾಟ್ಸ್ ಆಗಿರ್ಬೋದು, ಎಲ್ಲಾ ಥಾಟ್ಸ್ UI ಅಂತ ಕನ್ಸಿಡರ್ ಮಾಡೋಣ. ಫಾಸ್ಟ್ ಆಗಿ UI ಥಾಟ್ಸ್ ಓಡ್ತಾ ಇರೋ ಮೈಂಡ್ ನಾರ್ಮಲ್ ಪೀಪಲ್ ಮೈಂಡ್, ಇಲ್ಲ ಕ್ರೇಜಿ ಮೈಂಡ್ ಅಂತ ಅರ್ಥ. ಸ್ಲೋ ಆಗಿ UI ಥಾಟ್ಸ್ ಓಡ್ತಾ ಇರೋ ಮೈಂಡ್ ಗುರುಜಿಗಳ ಮೈಂಡ್, ಇಲ್ಲಾಂದ್ರೆ ಮೆಡಿಟೇಷನಲ್ ಮೈಂಡ್, ಇಲ್ಲಾಂದ್ರೆ ಡಿವೋಷನಲ್ ಮೈಂಡ್ ಅಂತ ಅರ್ಥ. ಏನು UI ಥಾಟ್ಸ್ ಇಲ್ದಿರೋ ಮೈಂಡ್ ಗಾಡ್ಸ್ ಮೈಂಡ್ ಅಂತ. ಅದು ಬನ್ನಿ ನೋಡೋಣ ಹೇಗೆ ಅಂತ. ಅಂದ್ರೆ ಯಾವಾಗ ನೀವು ಈ UI ವರ್ಲ್ಡ್ ಇಂದ ಡಿಟ್ಯಾಚ್ ಆಗ್ತಿರೋ, ಇಲ್ಲಿ ಡಿಟ್ಯಾಚ್ ಅಂದ್ರೆ ಡೆತ್ ಅಂತ ಅಲ್ಲ, ಥಾಟ್ಸ್ ಇಲ್ದೇ ಇರೋದು ಅಂತ. ಯಾವಾಗ ನೀವು UI ವರ್ಲ್ಡ್ ಇಂದ ಡಿಟ್ಯಾಚ್ ಆಗ್ತಿರೋ ಆವಾಗ ನಿಮ್ಗೆ ದೇವ್ರು ಕಾಣಿಸ್ತಾನೆ, ನೀವು ದೇವ್ರ ಜೊತೆ ಇರ್ತೀರಾ. ನೀವು ಯಾವ ದೇವಸ್ಥಾನಕ್ಕೂ ಹೋಗೋ ನೆಸಸರಿ ಇಲ್ಲ ದೇವ್ರ ನೋಡಕ. ಹೆಂಗೆ ಸಾಧು ಸನ್ಯಾಸಿಗಳು ಹಿಮಾಲಯಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಪಡಿತಾರೋ, ದೇವ್ರ ಜೊತೆ ಇರ್ತಾರೋ, ಹಾಗೆ ನೀವುನು ಒಂದು ಪ್ಲೇಸ್ ಹತ್ರ ಕುತ್ಕೊಂಡು ಥಾಟ್ಲೆಸ್ ತರ ಇದ್ರೆ ನಿಮ್ಗೆ ದೇವ್ರ ಕಾಣಿಸುತ್ತೆ, ದೇವ್ರ ದರ್ಶನ ಪಡಿತೀರಾ, ದೇವ್ರ ಜೊತೆ ಇರ್ತೀರಾ. ನಿಮ್ ಒಳಗಡೆ ಇರೋ UI ವರ್ಲ್ಡ್ ಇಂದ ಡಿಟ್ಯಾಚ್ ಆದ್ರೆ ಥಾಟ್ಲೆಸ್ ಆಗಿ ಯಾವಾಗ ಕುತ್ಕೊಂತಿರೋ ಆವಾಗ ಕಾಣಿಸುತ್ತೆ ನಿಮ್ಗೆ ದೇವ್ರು, ಏದು ನಿಜವಾದ ದೇವ್ರು ಏನು ಅಂತ. ಅದನ್ನೇ ಉಪೇಂದ್ರ ಸರ್ ಅವರು ಹೇಳ್ತಾ ಇರೋದು. ಥಾಟ್ಸ್ ನ UI ಮೂವಿ ಅನ್ಕೊಳ್ಳಿ, ಇದು ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಎದ್ದೋಗಿ ಈ ಥಾಟ್ಸ್ ಇಂದ ಹೋಗ್ಬೇಡಿ ಅಂತ ಅವರು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋದು. ನಿಮ್ಗೆ ಬುದ್ಧಿವಂತರಾಗಿದ್ರೆ ನೀವು ಈ ಮೂವಿ ನೋಡ್ಬೇಡಿ ಅನ್ನೋದಕ್ಕೆ ಅರ್ಥ ಏನಂದ್ರೆ ಥಾಟ್ಸ್ ಫಾಲೋ ಮಾಡ್ಕೊಂಡು ಹೋಗ್ಬೇಡಿ ಅಂತ ಅರ್ಥ. ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ಉಪ್ಪಿ ಸರ್ ಅವರು ಈ UI ಮೂವಿ ಬಂದ್ಬಿಟ್ಟು 2024 ಭಗವದ್ಗೀತೆ ವರ್ಷನ್. ನೀವು ಒಂದು ಸರಿ UI ಮೂವಿ ನೋಡಿದ್ರೆ ಒಂದು ಸರಿ ಭಗವದ್ಗೀತೆ ಓದಿರೋ ಲೆಕ್ಕ. ನೀವು ಎಷ್ಟು ಸರಿ UI ಮೂವಿ ನೋಡ್ತೀರೋ ಅಷ್ಟು ಡೀಪ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ಈ ಮೂವಿಯಲ್ಲಿ ಏನ್ ಹೇಳಕ್ ಟ್ರೈ ಮಾಡಿದ್ದಾರೆ ಅಂತ. ಯಾರಾದ್ರೂ ಕಷ್ಟದಲ್ಲಿರೋರ್ಗೆ, ಜಾಸ್ತಿ ಗೋಲ್ಸ್ ಇರೋರು, ಐಡಿಯಾ ಇರೋರು, ಗೋಲ್ಸ್ ಇರೋರು, ಆಮೇಲೆ ಯಾರು ಡಿಪ್ರೆಷನ್ ಅಲ್ಲಿ ಇದಾರೋ, ಯಾರು ಹ್ಯಾಪಿನೆಸ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದಾರೋ, ಯಾರು ಸ್ಪಿರಿಚುಯಾಲಿಟಿ ಅಚೀವ್ ಮಾಡ್ಬೇಕು ಅನ್ಕೊಂಡಿದಾರೋ, ಯಾರು ದೇವ್ರನ್ನ ನೋಡ್ಬೇಕು ಅನ್ಕೊಂಡಿದಾರೋ, ಎಲ್ಲಾರ್ಗು ಈ UI ಮೂವಿ ನೋಡಕ್ ಹೇಳಿ. ಎಷ್ಟು ಸರಿ ನೋಡ್ತಾರೋ ನಿಮ್ ಅಷ್ಟು ಅರ್ಥ ಆಗುತ್ತೆ. ಭಗವದ್ಗೀತೆ ಎಷ್ಟು ಸರಿ ಓದುತ್ತೀರೋ ಅಷ್ಟು ಸರಿ ಅರ್ಥ ಆಗುತ್ತೆ ನಿಮ್ಗೆ. ಒಂದು ಸರಿ ನೋಡಿದಾಗ ನಿಮ್ಗೆ ಒಂದು ನಾಲೆಜ್ ಬರುತ್ತೆ, ಇನ್ನೊಂದ್ ಸರಿ ನೋಡಿದಾಗ ಆ ನಾಲೆಜ್ ಇಂದ ನಿಮ್ಗೆ ಇನ್ನ ಸ್ವಲ್ಪ ನಾಲೆಜ್ ಆಡ್ ಆಗುತ್ತೆ. ಡಿಫ್ರೆಂಟ್ ಆಗಿ ನೋಡ್ತೀರಾ ಮೂವಿನ. ನೋಡಿ UI ಮೂವಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಈ UI ಡಿಕೋಡಿಂಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಅಂಡ್ ಉಪೇಂದ್ರ ಸರ್ ಅವ್ರಿಗೆ ರೀಚ್ ಆಗಂಗೆ ಟ್ರೈ ಮಾಡಿ. ಥ್ಯಾಂಕ್ ಯು.